ಹೊಸ ವರ್ಷದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಭಾಷಣ ಸ್ವಾಮೀಜಿಯವರು ಒಂದು ವಿಶ್ವ ದಾಖಲೆಯನ್ನು ಮಾಡ್ತಾಯಿದ್ದಾರೆ. ಕೆಲವರೆಲ್ಲ ಹೊಸ ವರ್ಷ ನಮ್ಮದಲ್ಲ ಅಂತ ಹೇಳ್ತಾರೆ. ಭಾಷಣ ಸ್ವಾಮೀಜಿಯವರು ಎಲ್ಲ ವರ್ಷಗಳು ನಮ್ಮದೇ, ಎಲ್ಲ ದಿವಸಗಳು ನಮ್ಮದೇ ಪಾವನವಾದ ದಿವಸ. ಇವತ್ತು ಇಡೀ ವಿಶ್ವ ಆಚರಣೆ ಮಾಡೋದ್ರಿಂದ ಅವ್ರ ಜೊತೆ ನಾವು ಮಾಡೋಣ ಅನ್ನೋ ದೃಷ್ಟಿಯಿಂದ ಒಂದು ರೀತಿ ವಿಶ್ವ ಮಾನವ ಸಂದೇಶವನ್ನು ಇಡೀ ಜನತೆಗೆ ಮನುಕುಲದ ಉದ್ಧಾರಕ್ಕಾಗಿ ಅವರು ನಿರಂತರವಾಗಿ ಭಾಳ ವರ್ಷಗಳಿಂದ ಇಡೀ ಮೈಸೂರು ನಗರವನ್ನು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಒಟ್ಟುಗೂಡಿಸುವ ಕೆಲಸವನ್ನು ಭಾಷಣ ಸ್ವಾಮೀಜಿಯವರು ಮಾಡ್ತಾಯಿದ್ದಾರೆ. ಇದೊಂದು ಆಯಿತು ಗಲಾಟೆ ಮಾಡಬೇಡ, ಇದೊಂದು ಸಾಮಾನ್ಯ ಜಾಗ, ಮಹಾನಗರ ಪಾಲಿಕೆಗೆ ಸಾಮಾನ್ಯ ಜಾಗವಾಗಿದ್ದನ್ನು ಪವಿತ್ರ ತಾಣವನ್ನಾಗಿ ಮಾಡುವಂಥ ಒಂದು ಸಾಹಸ ಇದೆಯಲ್ಲ ಸ್ವಾಮೀಜಿಗಳು, ಇದು ನಿಜವಾದರೂ ಪವಾಡ. ಇದಕ್ಕೆ ಸ್ವಾಮೀಜಿಗಳು ಅಂತ ಹೇಳೋದು. ಇಡೀ ವಿಶ್ವ ಇದು ನಮ್ಮ ಗಣಪತಿ ಸಚ್ಚಿದಾನಂದಾಸರು, ಜಯೇಶ ಸ್ವಾಮೀಜಿಯವರು, ಅದೇ ರೀತಿಯಲ್ಲಿ ನಮ್ಮ ಈ ಭಾಷ್ಯಂ ಸ್ವಾಮಿಗಳು ಇದನ್ನೊಂದು ವಿಶ್ವಕ್ಕೆ ಶ್ರೇಷ್ಠ ಧಾರ್ಮಿಕ ಕ್ಷೇತ್ರವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನೆಲೆಕಟ್ಟುವಂಥ ಒಂದು ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಸಿಹಿ ಲಾಡುವನ್ನು ಭಕ್ತಾದಿಗಳಿಗೆ ಹಂಚುವ ಮೂಲಕ ನಾವೆಲ್ಲ ಒಂದೇ, ಇಡೀ ವಿಶ್ವ ಒಂದು, ಭಾರತ ಕರ್ನಾಟಕ ಮಾತ್ರ ಅಲ್ಲ, ಹಿಂದೂ ಧರ್ಮ ಮಾತ್ರ ಅಲ್ಲ, ಇಡೀ ವಿಶ್ವ ಒಂದು ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಹಾಗೇ ಆಗಿದೆ. ನಾನು ಮೊನ್ನೆ ಒಂದು ಹೊರದೇಶಕ್ಕೆ ಹೋಗಬೇಕಾದ್ರೆ ವಿಮಾನ ನಿಲ್ದಾಣದಲ್ಲಿ ಒಂದು ಘಟನೆ ನಡೀತು. ಸಣ್ಣದಾಗಿ ಒಂದು ಜರ್ಕ್ ಹೊಡಿತು ಇಳಿಬೇಕಾದ್ರೆ. ಓ ಮೈ ಗಾಡ್, ಅವರು ಸರ್ವರ್ಗೂ ಸುಮ್ಮನೆ ಕೂತಿದ್ದ ಒಬ್ಬ ವ್ಯಕ್ತಿ ಅಮೇರಿಕ ದೇಶದ ಒಂದು ದೊಡ್ಡ ಸಂಸ್ಥೆಯ ನೇತಾರ ಬೆಂಗಳೂರಿನಲ್ಲಿ ಮುಖ್ಯ ಕಚೇರಿಯನ್ನು ಮಾಡಿದ್ದಾರೆ. ನೋಡಿ ಎಂತ ಅವ್ರು ಮಾತನಾಡ್ತಾ ಹೇಳಿದ್ರು, ನಾನು ಬೆಂಗಳೂರಿನಲ್ಲಿ ತಿಂಡಿ ತಿಂದು ಅಮೇರಿಕಕ್ಕೆ ಹೋಗ್ತಿದ್ದೆ. ಇದು ವಿಶ್ವ ಒಂದು ಪುಟ್ಟ ಹಳ್ಳಿ ಆಗ್ತಾಯಿದೆ ವಿಶ್ವ. ನೋಡಿ, ಇದು ಏನು ಈ ಯುದ್ಧ ಅನ್ನೋ ಪದ ಇರಬಾರ್ದಾಗಿದೆ, ಆ ಶಬ್ದವೇ ತಪ್ಪು. ಆ ಯುದ್ಧ ಅನ್ನೋ ಪದವನ್ನು ತೆಗೆಯುವಂಥ ಕೆಲಸವನ್ನು ಈ ರಾಷ್ಟ್ರೀಯ ನಾಯಕರು, ನನ್ನ ಅಣ್ಣ ನಮ್ಮ ತಮ್ಮ ಅಂತ ಕಚ್ಚಾಡ್ತಾ ಇದ್ದಾರೆ. ಅವರು ಯುದ್ಧವನ್ನು ನಿಲ್ಲಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಒಂದು ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 1000 ವರ್ಷಕ್ಕೆ ಆಗುವಷ್ಟು, ಇಡೀ ವಿಶ್ವಕ್ಕೆ ಸಾಕಾಗುವಷ್ಟು ಹಣವನ್ನು ಒಂದು ವರ್ಷದಲ್ಲಿ, ಒಂದೊಂದು ವರ್ಷದಲ್ಲಿ ಸಂಗ್ರಹ ಮಾಡಿ ಬಿಸಾಕ್ತಾ ಇದ್ದಾರೆ ಯುದ್ಧದ ಸಾಮಗ್ರಿಗಳನ್ನು. ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಮನುಕುಲ ಯಾವ ಥರ ಆಗ್ತಾಯಿದೆ, ಇದು ಸ್ವಲ್ಪ ನನಗೆ ಹೇಸಿಗೆ ಮತ್ತು ನಾಚಿಕೆ ಆಗುವ ಸಂದರ್ಭ. ಆ ದೇವರು ಭಗವಂತ ಅವರು ಎಲ್ಲರಿಗೂ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅನ್ನೋ ಭಾವನೆಯನ್ನು ವಿಷಯದಲ್ಲಿ ತಾಳುವಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ತಾ, ಈಗ ನಾವು ಇಲ್ಲಿ ತೃಪ್ತಿಕರವಾಗಿದ್ದೇವೆ, ಮೈಸೂರಿನಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ ಅಂತ ಹೇಳೋಕ್ಕಾಗಲ್ಲ. ನಾಳೆ 10 ನಿಮಿಷದಲ್ಲಿ ಏನು ಬೇಕಾದರೂ ಆಗ್ಬೋದು, ಅಂಥ ಪರಿಸ್ಥಿತಿ ವಿಶ್ವದಲ್ಲಿದೆ. ಆ ಮನಸ್ಥಿತಿಯನ್ನು ತೊಲಗಿಸುವಂಥ ಕೆಲಸ ದೇವರು ಏರ್ಪಡಿಸಿ ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಅಂತ ಹೇಳ್ತಾ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್.